ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ನಿಜಕ್ಕೂ ಮೆಟ್ರೋ ನಿರ್ಮಾಣದಿಂದ, ಈ ಯೋಜನೆ ಘೋಷಣೆಯಿಂದ ಆ ಭಾಗದ ಅಂದರೆ ಆ ಮೆಟ್ರೋ ಲೈನ್ ಬರುವ ಸುತ್ತಮುತ್ತ ಇರೋ ಭೂಮಿಯ ಬೆಲೆ ನಿಜಕ್ಕೂ ಬೂಮ್ ಆಗುತ್ತಾ? ಇವತ್ತು ಆ ಒಂದು ಕಾಮನ್ ಡೌಟ್ನ ಕ್ಲಿಯರ್ ಮಾಡೋ ಪ್ರಯತ್ನ ನಮ್ಮದು. ಸೊ ಎಲ್ಲ ಡೇಟಾಗಳನ್ನು ಹಾಗೆ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಅನಾಲಿಸಿಸ್ ಮಾಡಿದಾಗ ಒಂದಂತೂ ಸ್ಪಷ್ಟವಾಗಿದೆ. ಅದೇನು ಅಂತಂದರೆ, ಭೂಮಿಯ ಬೆಲೆ ಮೆಟ್ರೋ ಲೈನ್ ಸುತ್ತಮುತ್ತ ಏರಿಕೆ ಕಂಡಿದೆ ಅನ್ನುವಂಥದ್ದು. ಯಾಕಂದರೆ ಫಾರ್ ಎಕ್ಸಾಂಪಲ್, ನೂತನವಾಗಿ ನಿರ್ಮಾಣವಾಗಿ ಆಪರೇಷನಲ್ ಆಗಿರುವಂಥ ಹಳದಿ ಲೈನ್ ಮೆಟ್ರೋನ ಈ ಅನಾಲಿಸಿಸ್ಗೆ ನಾವು ಪರಿಗಣಿಸೋಣ. ಆಗಸ್ಟ್ 2025ರಲ್ಲಿ ಆರಂಭವಾದಂಥ ನಮ್ಮ ಮೆಟ್ರೋ ಹಳದಿ ಮಾರ್ಗ ತನ್ನ 18.82 ಕಿಲೋಮೀಟರ್ ಉದ್ದದ IT ಕಾರಿಡಾರ್ನಲ್ಲಿ ಸರಾಸರಿ ಶೇಕಡ 30ರಿಂದ 47ರಷ್ಟು ಭೂಮಿ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ. ಮಾರ್ಕೆಟ್ನ ಡೇಟಾ ಪ್ರಕಾರ ಈ ಮಾರ್ಗದ ಉದ್ದಕ್ಕೂ ಭೂಮಿಯ ಬೆಲೆಗಳು ಮೆಟ್ರೋ ನಿರ್ಮಾಣಕ್ಕೂ ಮುಂಚೆ, ನಿರ್ಮಾಣ ಹಂತದಲ್ಲಿರುವಾಗ, ಜೊತೆಗೆ ನಿರ್ಮಾಣದ ನಂತರದ ಹಂತ ಅನ್ನುವಂಥ 3 ಪ್ರಮುಖ ಸ್ಟೇಜ್ಗಳನ್ನು ನಾವು ನೋಡಬಹುದು. 2019ಕ್ಕಿಂತ ಮೊದಲಿನ ನಿರ್ಮಾಣಕ್ಕೂ ಮುಂಚೆ ಹೊಸೂರು ರಸ್ತೆ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಟ್ರಾಫಿಕ್ ಕಿರಿಕಿರಿಯಿಂದಾಗಿ ಭೂಮಿಯ ಬೆಲೆ ವಾರ್ಷಿಕವಾಗಿ ಶೇಕಡ 5ರಿಂದ 7ರಷ್ಟು ಮಾತ್ರ ಸಾಧಾರಣವಾಗಿ ಹೆಚ್ಚುತ್ತಾ ಇದ್ವು. ಆದರೆ 2019ರಿಂದ 2025ರ ಮಧ್ಯಭಾಗದ ನಿರ್ಮಾಣ ಹಂತದಲ್ಲಿ ಹೂಡಿಕೆದಾರರ ಪೈಪೋಟಿಯಿಂದ ಈ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಪ್ರಮುಖ ಬಿಲ್ಡರ್ಗಳು ಮತ್ತು ಡೆವಲಪರ್ಗಳು ನಿಯೋಜಿತ ಮೆಟ್ರೋ ನಿಲ್ದಾಣಗಳ ಸಮೀಪದಲ್ಲಿದ್ದಂಥ ಜಮೀನುಗಳನ್ನು ಮುಂಚಿತವಾಗಿಯೇ ಖರೀದಿ ಮಾಡೋಕೆ ಮುಗಿಬಿದ್ದಿದ್ದರಿಂದ ಮೂಲ ಬೆಲೆಗಳಲ್ಲಿ ಶೇಕಡ 25ರಿಂದ 30ರಷ್ಟು ತೀವ್ರ ಏರಿಕೆ ಕಂಡಿದೆ ಈ ಒಂದು ರೇಟ್. ಇನ್ನು ಆಗಸ್ಟ್ 2025ರಲ್ಲಿ ಮೆಟ್ರೋ ಸಂಚಾರ ಅಧಿಕೃತವಾಗಿ ಆರಂಭವಾದ ನಂತರ ಮಾರುಕಟ್ಟೆ ಶೇಕಡ 6ರಿಂದ 9ರಷ್ಟು ಹೆಚ್ಚುವರಿ ಬೆಲೆಯನ್ನು ಏರಿಕೆ ಕಂಡಿದೆ. ಅಂದರೆ ಸುಮಾರು 31ರಿಂದ 34ರಷ್ಟು. ಕ್ಯಾಲರ್ಸ್ ಇಂಡಿಯಾ ಸಂಸ್ಥೆಯ ಪ್ರಿಡಿಕ್ಷನ್ ಪ್ರಕಾರ ಈ ನಿರ್ಮಾಣದ ನಂತರದ ವೇಗವು 2027ರ ವೇಳೆಗೆ ಆಸ್ತಿಗಳ ಮೌಲ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇನ್ನು ಒಟ್ಟಾರೆಯಾಗಿ ಶೇಕಡ 40ರಷ್ಟು ಪ್ರಗತಿಯನ್ನು ಈ ರೇಟ್ ಕಾಣುತ್ತೆ. ವಿವಿಧ ಮಾರುಕಟ್ಟೆಗಳ ಡೇಟಾವನ್ನು ಗಮನಿಸಿದರೆ ಈ ಹಿಂದೆ ಕೈಗೆಟುಕೋ ದರದಲ್ಲಿದ್ದಂಥ ಪ್ರದೇಶಗಳು ಯಾವ ರೀತಿ ಬೆಲೆ ಏರಿಕೆ ಕಂಡಿವೆ ಅನ್ನೋದು ಸ್ಪಷ್ಟವಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಮತ್ತು ಫೇಸ್ 2ನಲ್ಲಿ ಮೆಟ್ರೋ ಬರೋ ಮುನ್ನ 1 ಸ್ಕ್ವೇರ್ ಫೀಟ್ಗೆ 4,800 ರೂಪಾಯಿಯಿಂದ 5,100 ರೂಪಾಯಿ ಇದ್ದಂಥ ಬೆಲೆ ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚದರ ಅಡಿಗೆ 7,000 ರೂಪಾಯಿಯಿಂದ 7,500 ರೂಪಾಯಿಗೆ ಏರಿಕೆಯಾಗಿದೆ. ಶೇಕಡ 45ರಿಂದ 47ರಷ್ಟು ಲಾಭವನ್ನು ಈ ಒಂದು ರೇಟ್ ತಂದುಕೊಟ್ಟಿದೆ. ಮೆಟ್ರೋ ಮಾರ್ಗದ ಕೊನೆಯ ನಿಲ್ದಾಣವಾಗಿರುವಂಥ ಬೊಮ್ಮಸಂದ್ರದಲ್ಲಿ ಚದರ ಅಡಿಗೆ 4,200ರಿಂದ 4,500 ರೂಪಾಯಿ ಇತ್ತು ಮುಂಚೆ ದರ. ಈಗ ಬರೋಬ್ಬರಿ ಶೇಕಡ 51ರಷ್ಟು ಹೈಕ್ ಕಂಡು ಪ್ರಸ್ತುತ 6,400 ರೂಪಾಯಿಯಿಂದ 6,800 ರೂಪಾಯಿ ಆಗಿದೆ. ಹೆಚ್ಚು ಬೇಡಿಕೆಯಲ್ಲಿರುವಂಥ HSR ಲೇಔಟ್ ಮತ್ತು ಕೂಡ್ಲುಗೇಟ್ ಪ್ರದೇಶಗಳಲ್ಲಿ ಮುಂಚೆ ಬೆಲೆಗಳು 7,500 ರೂಪಾಯಿಯಿಂದ 8,000 ರೂಪಾಯಿ ಇತ್ತು. ಈಗ 10,500 ರೂಪಾಯಿಯಿಂದ 11,200 ರೂಪಾಯಿಗೆ ಏರಿಕೆಯಾಗಿದೆ. ಇದರಲ್ಲಿ ಶೇಕಡ 40ರಷ್ಟು ಪ್ರಗತಿಯನ್ನು ದಾಖಲು ಮಾಡಿದೆ. ಅದೇ ರೀತಿ ಯಾವಾಗಲೂ ಅತ್ಯಂತ ಜನದಟ್ಟಣೆಯಿಂದ ಕೂಡಿರುವಂಥ BTM ಲೇಔಟ್ ಮತ್ತು ಸಿಲ್ಕ್ ಬೋರ್ಡ್ ವಲಯಗಳಲ್ಲಿ ಮುಂಚಿನ ಬೆಲೆಗಳು 8,200 ರೂಪಾಯಿಯಿಂದ 8,800 ರೂಪಾಯಿ ಇತ್ತು. ಈಗ 11,500 ರೂಪಾಯಿಯಿಂದ 12,000ಕ್ಕೆ ಏರಿಕೆಯಾಗಿದೆ. ಇದರ ಮೂಲಕ ಶೇಕಡ 36ರಷ್ಟು ಬೆಳವಣಿಗೆಯನ್ನು ಕಂಡಿವೆ. ವಸತಿ ಪ್ರದೇಶಗಳು ಮತ್ತು ಕೈಗಾರಿಕಾ ಅಥವಾ IT ಹಬ್ಗಳ ನಡುವೆ ಇರುವಂಥ ಈ ಮೆಟ್ರೋ ಲೈನ್ನಿಂದಾಗಿ ಬಾಡಿಗೆ ಆದಾಯ ಮತ್ತು ವಾಣಿಜ್ಯ ಸ್ಥಳಗಳ ಬೇಡಿಕೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿದೆ. IT ಉದ್ಯೋಗಿಗಳು ದೂರದ ಪ್ರಯಾಣಕ್ಕಿಂತ ಮೆಟ್ರೋ ನಿಲ್ದಾಣಗಳಿಗೆ ನಡೆದುಕೊಂಡು ಹೋಗಬಹುದಾದಂಥ ಜಾಗಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇರೋದ್ರಿಂದ ಹಳದಿ ಮಾರ್ಗದ ಸ್ಟೇಷನ್ಗಳ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಸತಿ ಬಾಡಿಗೆ ದರಗಳು ಶೇಕಡ 15ರಿಂದ 30ರಷ್ಟು ಹೆಚ್ಚಾಗಿದೆ. ಇನ್ನು ಕಮರ್ಷಿಯಲ್ ವಲಯದಲ್ಲೂ ಕೂಡ, ಜೊತೆಗೆ ದಕ್ಷಿಣ ಬೆಂಗಳೂರಿನಲ್ಲಿ ಹೆಚ್ಚುವರಿಯಾಗಿ 50ರಿಂದ 70 ಲಕ್ಷ ಚದರ ಅಡಿಯಷ್ಟು ಪ್ರಮುಖ ಕಚೇರಿ ಸ್ಥಳಾವಕಾಶಗಳಿಗೆ ಬೇಡಿಕೆ ಸೃಷ್ಟಿಯಾಗಿದ್ದು, ಇದು ವಾಣಿಜ್ಯ ಬಾಡಿಗೆ ದರಗಳನ್ನು ಶೇಕಡ 5ರಿಂದ 10ರಷ್ಟು ಹೆಚ್ಚು ಮಾಡುತ್ತೆ ಅಂತ ಕ್ಯಾಲರ್ಸ್ ಇಂಡಿಯಾ ವರದಿ ಮಾಡಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಜಯನಗರಕ್ಕೆ ತಲುಪುವಂಥ ಪ್ರಯಾಣದ ಸಮಯ ಪೀಕ್ ಅವರ್ನಲ್ಲಿ 90 ನಿಮಿಷ ಇತ್ತು. ಈಗ ಕೇವಲ 25 ನಿಮಿಷಕ್ಕೆ ಅದು ಇಳಿಕೆಯಾಗಿರೋದ್ರಿಂದ ಬೊಮ್ಮಸಂದ್ರದ ಚಿತ್ರಣವೇ ಈಗ ಬದಲಾಗಿದೆ. ಇಲ್ಲಿ ನಿರ್ಮಾಣವಾಗ್ತಾ ಇರುವಂಥ ಮುಂಬರುವ ಬಹುಮಹಡಿ ವಸತಿ ಯೋಜನೆಗಳ ಆರಂಭಿಕ ಬೆಲೆನೇ ಈಗ ಸ್ಕ್ವೇರ್ ಫೀಟ್ಗೆ 7,800ರ ಗಡಿಗೆ ಬಂದು ನಿಂತ್ಕೊಂಡಿದೆ. ಸೊ ಒಂದು ಮೆಟ್ರೋ ಲೈನ್ನ ಘೋಷಣೆ ಹಾಗೆ ನಿರ್ಮಾಣ ಹೇಗೆ ಒಂದು ಪ್ರದೇಶದ ಮೇಲೆ ಹಾಗೂ ಪ್ರದೇಶದ ಬೆಲೆಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಈ ಅಂಕಿ ಸಂಖ್ಯೆಗಳಿಂದಾನೇ ಗೊತ್ತಾಗುತ್ತೆ. ಪ್ರಸ್ತುತವಾಗಿ ಹೊಸ ಆಪರೇಷನಲ್ ಮೆಟ್ರೋ ಲೈನ್ ಅಂದರೆ ಅದು ಯೆಲ್ಲೋ ಲೈನ್. ಹೀಗಾಗಿ ಇದರ ಕೇಸ್ ಸ್ಟಡಿಯನ್ನು ನಾವು ನೋಡಿದ್ವಿ. ಕೇವಲ ಹಳದಿ ಲೈನ್ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಮೆಟ್ರೋ ಬಂದಿದೆಯೋ ಅಥವಾ ಬರ್ತಾ ಇದೆಯೋ
ಅಲ್ಲೆಲ್ಲ ಭೂಮಿಗಳಿಗೆ ರೇಟ್ ಜಾಸ್ತಿ ಆಗೋದು ಖಂಡಿತವಾಗ್ಲೂ ಫಿಕ್ಸ್. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.